ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲು. ಇದು ಗುರುವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ನಿನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಅಲೋವೆರಾನ ತೊಗೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಿ ಆಗಿದೆ ಅವ್ರ ಮನೆಯಲ್ಲಿ ಗಿಡ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ಸ್ವಲ್ಪ ಶಾಂಪೂ ಮಾಡ್ಕೊತೀನಿ ಇದರಲ್ಲಿ. ಹಾಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಕೂಡ ಈ ಒಂದು ವ್ಲಾಗಲ್ಲಿ ನಾನು ಹೋಮ್ ಮೇಡ್ ಅಲೋವೆರಾ ಜೆಲ್ಲನ್ನು ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಶಾಂಪೂ ಮಾಡೋದಕ್ಕೆ ಸ್ವಲ್ಪ ನನಗೆ ದಾಸವಾಳ ಹೂವು ಹಾಗೆ ದಾಸವಾಳ ಎಲೆ ಬೇಕಾಗಿತ್ತು. ಅದನ್ನು ಕೂಡ ತೊಗೊಂಡು ಬಂದೆ ಅವ್ರ ಮನೆಯಿಂದ. ಹೂವು ಜಾಸ್ತಿ ಸಿಗಲಿಲ್ಲ, ಹಾಗಾಗಿ ಒಂದು 10ರಿಂದ 15 ಹೂವು ಸಿಕ್ತು ಅನಿಸುತ್ತೆ. ನಾಳೆ ಶಾಂಪೂ ಮಾಡೋದ್ರಿಂದ ಇವತ್ತಿನ ಇದನ್ನು ಕೂಡ ಸ್ವಲ್ಪ ತೊಳೆದು ಡ್ರೈ ಮಾಡೋದಕ್ಕೆ ಇಟ್ಬಿಡ್ತೀನಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ. ನೀವು ಆ್ಯಡನ್ನು ಸ್ಕಿಪ್ ಮಾಡಿದ್ರೆ ನಮಗೆ ಬರುವಂಥ ಒಂದು 5 ಪೈಸೆನೂ ಕೂಡ ಬರೋದಿಲ್ಲ. ದಯವಿಟ್ಟು ಆ್ಯಡನ್ನು ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ. ಹಾಗೆ ಬ್ರೊಕೋಲಿ ತೊಗೊಂಡು ಬಂದಿದ್ದೆ, ನೆನ್ನೆ ಸಿಟಿಗೆ ಹೋಗಿದ್ದೆ, ಹಾಗಾಗಿ ಸ್ವಲ್ಪ ಬ್ರೊಕೋಲಿ ಹಾಗೆ ಮಿಲೆಟ್ಸು ಅದನ್ನು ಕೂಡ ತೊಗೊಂಬಂದಿದ್ದೆ. ಅದನ್ನು ಕೂಡ ಮಧ್ಯಾಹ್ನಕ್ಕೆ ಸ್ವಲ್ಪ ಸೊಪ್ಪು ಸಾಂಬಾರೆಲ್ಲ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಸೈಡ್ಸ್ ಏನಾದರೂ ಮಾಡೋಣ ಅದರಲ್ಲಿ ಅಂಥೇಳಿ ಈಗ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಬ್ರೊಕೋಲಿ ಬಂದು ವೆರಿ ಹೆಲ್ತಿ ಒಂದು ತರಕಾರಿ. ಅದು ಮಕ್ಕಳಿಗೆ ಪ್ರತಿ ದಿವಸ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ಬ್ರೊಕೋಲಿಯನ್ನು ಪ್ರತಿ ದಿವಸ ತಿನ್ನೋದ್ರಿಂದ. ಇದನ್ನು ಜಾಸ್ತಿ ಬೇಯಿಸಬೇಕು ಅಂತಲೂ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕಿದ್ರೆ ಆಯಿತು. ಬೇಗನೆ ಆಗುತ್ತೆ, ಆದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ಬ್ರೊಕೋಲಿಯಲ್ಲಿ. ಹಾಗೆ 2 ಥರ ಮಿಲೆಟ್ಸನ್ನು ತೊಗೊಂಡು ಬಂದಿದೆ ಅಂತ ಹೇಳಿದ್ನಲ್ಲ, ಒಂದು ರೈಸ್ ಮಾಡೋವಂಥದ್ದು, ಇನ್ನೊಂದು ಅದರಲ್ಲಿ ಉಪ್ಪಿಟ್ಟು ಕೂಡ ಮಾಡ್ಬೋದಂತೆ. ಹಾಗಾಗಿ ಮಿಲೆಟ್ಸ್ ನಾನು ಯಾವತ್ತೂ ಯೂಸ್ ಮಾಡಿರಲಿಲ್ಲ, ಸರಿ ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದು ರೈಸ್ ಮಾಡೋದಕ್ಕೆ, ಇನ್ನೊಂದು ಉಪ್ಪಿಟ್ಟು ಮಾಡೋದಕ್ಕೆ ತೊಗೊಂಡು ಬಂದಿದ್ದೀನಿ. ಏನಾದರೂ ಒಂದು ಹೊಸ ರೀತಿಯ ಸ್ವಲ್ಪ ರೆಸಿಪಿಯನ್ನು ಮಾಡಿ ತೋರಿಸ್ಬೇಕು ಈ ಒಂದು ಮಿಲೆಟ್ಸಲ್ಲಿ ಅಂಥೇಳಿ. ನೋಡಿ, ಈಗ ಅಲೋವೆರಾವನ್ನು 4 ಅಲೋವೆರಾ ತೊಗೊಂಡು ಬಂದಿದ್ದೆ. ದೊಡ್ಡ ದೊಡ್ಡ ಸೈಜು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅಲೋವೆರಾನ ತಂದ ತಕ್ಷಣ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅಲೋವೆರಾ ಕಟ್ ಮಾಡಿರ್ತೀವಲ್ವ, ಆ ತುದಿಯನ್ನು ನೀಟಾಗಿ ಒಂದು ನೈಟೆಲ್ಲ, ನಾಳೆ ನಾನು ಶಾಂಪೂ ಮಾಡಬೇಕಾಗಿರೋದ್ರಿಂದ ಕಹಿ ದಾಸವಾಳ ಹೂವು ಮತ್ತು ಸ್ವಲ್ಪ ಡ್ರೈ ಆಗೋದಕ್ಕೆ ದಾಸವಾಳ ಮತ್ತು ದಾಸವಾಳ ಹೂವು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯ ಶೈನಿಂಗನ್ನು ಕೊಡುತ್ತೆ. ಅಂದರೆ ಸಿಲ್ಕಿಯಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ದಾಸವಾಳ ಹೂವು. ಇದರ ಪ್ಯಾಕ್ ಹಾಕ್ಕೊಂಡು, ಅದರಲ್ಲೂ ಬಿಡಿ ದಾಸವಾಳ ಸಿಕ್ಕಿದ್ರೆ ಬಿಡಲೇಬೇಡಿ, ತೊಗೊಂಡು ಬಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳಿ. ಅಥವಾ ಬಿಸಿನೀರಲ್ಲಿ ಆ ಒಂದು ದಾಸವಾಳದ ಹೂವನ್ನು ಹಾಕಿ ಆ ನೀರನ್ನು ನಿಮಗೆ ಸ್ಪ್ರೇ ಮಾಡಿಕೊಂಡು, ಅಂದರೆ ಸ್ಕ್ಯಾಲ್ಫ್ಗೆ ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆ ನಿಮ್ಮ ಹೇರು ತುಂಬಾ ಶೈನಿಯಾಗಿ ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಅಲೋವೆರಾನ ನಾನು ನೈಟೆಲ್ಲ ಅದು ಕಹಿ ಹೋಗಲಿ ಅಂತೇಳಿ ಇಟ್ಟಿದ್ದೆ. ಈಗ ಇದನ್ನು ನೀಟಾಗಿ ತೊಳ್ಕೊತೀನಿ, ಯಾಕೆಂದರೆ ಮಣ್ಣು ಅದೆಲ್ಲ ಇರುತ್ತೆ ಅಲ್ವಾ ಅದ್ರ ಮೇಲೆ. ಹಾಗಾಗಿ ಇಲ್ಲಿ 2 ಅಲೋವೆರಾ ದಂಟನ್ನು ನಾನು ಹೋಮ್ ಮೇಡ್ ಅಲೋವೆರಾ ಜೆಲ್ಲನ್ನು ಮಾಡ್ತೀನಿ. ಹಾಗೆ 2 ಶಾಂಪೂ ಮಾಡೋದಕ್ಕೆ ಉಪಯೋಗಿಸ್ಕೊತೀನಿ. ನೋಡಿ, ಅಲೋವೆರಾ ಜೆಲ್ ಮಾಡೋದಕ್ಕೆ ಫಸ್ಟಿಗೆ ಅಲೋವೆರಾ ಮೇಲಿರುವಂಥ ಸಿಪ್ಪೆಯನ್ನು ತೆಕ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಅಲೋವೆರಾ ಮೇಲಿರುವಂಥ ಸಿಪ್ಪೆಯನ್ನು ತೆಕ್ಕೊಂಡು ಅದರ ಒಳಗಿರುವಂಥ ಅಲೋವೆರಾನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ತೆಗೆದಿರುವಂಥ ಅಲೋವೆರಾ ಜೆಲ್ಲನ್ನು ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಜೆಲ್ ಟೈಪಲ್ಲಿ ಬರಬೇಕದು. ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಾಗ ಅದು ಜೆಲ್ ಟೈಪಲ್ಲಿ ಬರುತ್ತೆ. ನೋಡಿ, ಅಲೋವೆರಾ ಜೆಲ್ಲನ್ನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಅಲೋವೆರಾ ಜೆಲ್ ಬರುತ್ತೆ. ಇದನ್ನು ಈ ರೀತಿ ಒಂದು ಬಾಕ್ಸಲ್ಲಿ ನಾವು ಮನೆಯಲ್ಲೇ ಪ್ರತಿಯೊಬ್ಬರೂ ಅಲೋವೆರಾ ಗಿಡಗಳನ್ನು ಬೆಳೆಸೇ ಇರ್ತೀವಿ. ಆದರೆ ಮನೆಯಲ್ಲಿ ಕೆಲವರು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ನೋಡಿ, ಇದಕ್ಕೆ ಈ ಕ್ಯಾಪ್ಸೂಲ್ಸ್ ಇರುತ್ತಲ್ಲ, ನೋಡಿ, ಈ ಅಲೋವೆರಾ ಜೆಲ್ಗೆ ಒಂದು 3 ಈ ಕ್ಯಾಪ್ಸೂಲನ್ನು ಸೇರಿಸ್ತೀನಿ. ಈಗ
ಪ್ರತಿಯೊಬ್ಬರ ಮನೇಲೂ ಇವಾಗ ಅಲೋವೆರಾವನ್ನು ಬೆಳಿತೀವಿ. ಆದರೆ ಕೆಲವರು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ, ಆವಾಗವಾಗಲೇ ಕಟ್ ಮಾಡಿ ಯೂಸ್ ಮಾಡ್ಕೊತಾರೆ. ಆದರೆ ಅಲೋವೆರಾ ಎಲ್ಲ ಗಿಡ ಹಾಕೋದಕ್ಕೆ ಜಾಗ ಇಲ್ಲ ಅಂತಂದವರು ಅಲೋವೆರಾ ಹೆಚ್ಚಾಗಿ ಸಿಕ್ಕಿದಾಗ ಈ ರೀತಿ ತಂದು ಅಲೋವೆರಾ ಜೆಲ್ಲನ್ನು ರೆಡಿ ಮಾಡಿ ಇಟ್ಕೊಂಡ್ರೆ, ಹೋಮ್ ಮೇಡ್ ಅಲೋವೆರಾ ಜೆಲ್ ಇದು. ನಿಮಗೆಲ್ಲ ಗೊತ್ತಿರೋಂಗೆ ಹೊರಗಡೆ ತುಂಬಾ ರೇಟ್ ಇದೆ ಅಲೋವೆರಾ ಜೆಲ್ಗೆ. ಒಂದು 100 ಗ್ರಾಮ್ಗೆ 150-200 ತನಕನೂ ಇದೆ, ಒಳ್ಳೆ ಕಂಪ್ನಿದು. ಹಾಗಾಗಿ ಈ ರೀತಿ ಅಲೋವೆರಾ ಜಾಸ್ತಿ ಸಿಕ್ಕಿದಾಗ ಈ ರೀತಿ ಜೆಲ್ಲನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇರಲ್ಲ, ಕೆಮಿಕಲ್ ಇರಲ್ಲ. ನೋಡಿ, ಈ ಪಿಗ್ಮೆಂಟೇಷನ್ ಇರೋವಂಥವ್ರು ಈ ಜೆಲ್ಲನ್ನು ರೆಡಿ ಮಾಡಿ ಇಟ್ಕೊಂಡು ಪ್ರತಿ ನೈಟ್ ಹಚ್ಕೊಂಡು ಬರಬೇಕು. ಸ್ಕಿನ್ನು ಚೆನ್ನಾಗಾಗುತ್ತೆ. ಮತ್ತು ತುಂಬಾ ಡ್ರೈ ಸ್ಕಿನ್ ಇರುತ್ತಲ್ಲ, ಅವ್ರಿಗೂ ಕೂಡ ಅಲೋವೆರಾ ಹೇಳಿ ಮಾಡಿಸಿದಂಥದ್ದು. ಡ್ರೈ ಸ್ಕಿನ್ ಇದ್ದವರು ಅಷ್ಟೇ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ, ಪ್ರತಿ ದಿವಸ ಅಪ್ಲೈ ಮಾಡಿ ನೈಟು ಫೇಸ್ ವಾಶ್ ಮಾಡಿದ್ಮೇಲೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಸುಮಾರು ಒಂದು ತಿಂಗಳು 2 ತಿಂಗಳ ತನಕ ಏನಾಗೋದಿಲ್ಲ. 2 ತಿಂಗಳಿಗೆ ಸಾಕು, ಇದು ಖಾಲಿ ಆಗುತ್ತೆ ಅಷ್ಟೊತ್ತಿಗೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಅಲೋವೆರಾ ಜೆಲ್ ಮಾಡ್ಕೋಬೋದು ಅಂತೇಳಿ. ಖಂಡಿತ ನೀವೆಲ್ಲ ಟ್ರೈ ಮಾಡಿ. ಹಾಗೆ ಇಷ್ಟೊತ್ತು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡಬೇಕಾದ್ರೆ ಬರುವಂಥ ಆ್ಯಡ್ಗಳನ್ನು ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ನೀವು ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡದೆ ನೋಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಬ್ರೊಕೋಲಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲು, ಆದರೆ ತುಂಬ ಹೆಲ್ತಿ ಇದು. ಮಕ್ಳಿಗಂತೂ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಕೊಡಲೇಬೇಕು. ಮಾಡಿದೆ ಸೊಪ್ಪು ಸಾಂಬಾರನ್ನು ಮಾಡಿದ್ದೆ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಬ್ರೊಕೋಲಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನೀಟಾಗೆ ಕಟ್ ಮಾಡಿಕೊಂಡು ತೊಳೆದಿದ್ದೀನಿ. ತೊಳೆದು ಹಂಗೆ ಒಂದು ತೂತ್ ಪಾತ್ರೆಲಿ ಹಾಕಿಟ್ಟಿದ್ದೆ, ನೀರೆಲ್ಲ ಹೋಗಿದೆ. ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬದಲಾಗಿ ತುಪ್ಪನೂ ಕೂಡ, ಬರೀ ತುಪ್ಪನೂ ಕೂಡ ಹಾಕ್ಕೋಬೋದು, ಅಥವಾ ಬೆಣ್ಣೆ ಇದ್ದರೆ, ಬಟರ್ ಇದ್ದರೆ ಬಟರ್ ಕೂಡ ಹಾಕ್ಕೊಬೋದು. ತುಂಬಾ ಚೆನ್ನಾಗಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಬ್ರೊಕೋಲಿಯನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬಿಸಿಯಾಗಿದೆ. ನೋಡಿ, ಈ ರೀತಿ ಬ್ರೊಕೋಲಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ. ಬೇಗನೆ ಫ್ರೈ ಆಗುತ್ತೆ. ಆಮೇಲೆ ಜಾಸ್ತಿ ಬೇಯಿಸಬೇಕು ಅಂತ ಏನಿಲ್ಲ, ಒಂದು ಅರ್ಧ ಬೆಂದರೆ ಸಾಕು. ಒಂದು 2 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡು ಎಣ್ಣೆಯೆಲ್ಲ ಇದನ್ನು ಫ್ರೈ ಮಾಡ್ಕೋಬೇಕು. ಬರೀ ಬಟರ್ ಹಾಕಿದ್ರಂತೂ ಇನ್ನೂ ಮಸ್ತಾಗಿರುತ್ತೆ ಟೇಸ್ಟ್ ಇದು. ಒಂದು 2 ನಿಮಿಷ ಫ್ರೈ ಆಗಲಿ. ನೋಡಿ, ಈಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತೀನಿ. ಸಾಲ್ಟನ್ನು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೋಬೇಕು. ಇದಕ್ಕೇನು ಜಾಸ್ತಿ ಮಸಾಲೆ ಬೇಕಿಲ್ಲ. ಸಾಲ್ಟ್ ಹಾಕಿ ಸ್ವಲ್ಪ ಈ ಬ್ರೊಕೋಲಿನ ಫ್ರೈ ಮಾಡ್ಕೊಂಡಾದಮೇಲೆ ಪೆಪ್ಪರ್ ಪೌಡ್ರು ಅಥವಾ ಗರಂ ಮಸಾಲ ಪೌಡ್ರನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ 2 ಮಿನಿಟ್ಸು ಬ್ರೊಕೋಲಿ ಫ್ರೈ ಆಗಿದೆ. ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಹಾಕ್ಕೊತೀನಿ. ಬೇರೆ ಇನ್ನೇನು ಮಸಾಲೆ ಬೇಡ ಇದಕ್ಕೆ, ಇಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಮತ್ತು ಬರೀ ಬೆಣ್ಣೆ ಹಾಕ್ಕೊಂಡಂತೂ ನೀವು ಈ ಒಂದು ಬ್ರೊಕೋಲಿ ಫ್ರೈಯನ್ನು ಮಾಡ್ಕೊಂಡ್ರಿ ಅಂದರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ವೆರಿ ಹೆಲ್ತಿ ಫುಡ್ ಇದು. ಸಾಂಬಾರು ಜೊತೆಗೆ ಸೈಡ್ಸಿಗೆ ಏನಾದರೂ ಪಲ್ಯಗಳು ಅದು ಇದು ಮಾಡ್ತಾ ಇರ್ತೀವಲ್ವಾ, ಅದೇ ಥರನೇ ಬ್ರೊಕೋಲಿ ತಂದಾಗ ಈ ರೀತಿ ಮಾಡಿಕೊಡಿ. ಮತ್ತು ಲಂಚ್ ಬಾಕ್ಸಿಗೆ ಜಸ್ಟ್ ಈ ರೀತಿ ಫ್ರೈ ಮಾಡಿ ಮಕ್ಳಿಗೂ ಕೂಡ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಷ್ಟನೂ ಆಗುತ್ತೆ ಮಕ್ಕಳಿಗೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈಗ ಸೂಪರಾಗಿರುವಂಥ ಬ್ರೊಕೋಲಿ ಫ್ರೈ ರೆಡಿಯಾಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊತೀನಿ. ನೋಡಿ, ಬೆಳಗ್ಗೆನೇ ಸೊಪ್ಪು ಸಾಂಬಾರು ಮಾಡಿದ್ದೆ, ಮಸೊಪ್ಪು. ಎಲ್ಲ ರೀತಿಯ ಮಿಕ್ಸ್ ಸೊಪ್ಪುಗಳನ್ನು ಹಾಕಿ ಸೊಪ್ಪು ಸಾಂಬಾರನ್ನು ಮಾಡಿದ್ದೆ. ಹಾಗೆ ಈಗ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ನೋಡಿ, ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ. ಜೊತೆಗೆ ಬ್ರೊಕೋಲಿ ಫ್ರೈ ಕೂಡ ರೆಡಿಯಾಗಿದೆ ಸೂಪರಾಗಿ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ. ಯಾರಾದರೂ ಇಷ್ಟೊತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ
ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನೀವೆಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.